ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ನಾನ್ ಬಯಸೋದು, ಇನ್ನೇನು? ತಾತ, ನೀವು ತುಂಬಾ ಸ್ವೀಟ್. ಆದ್ರೆ ಈ ವಿಷಯನ ಈಗ ಬಿಟ್ಬಿಡಿ. ನನ್ಗೀಗ್ಲೇ ತಲೆ ಮೇಲೆ ತುಂಬಾ ಕೆಲ್ಸದ ಭಾರ ಇದೆ. ಈಗ ನನ್ ಕಂಪನಿ ಕೇವಲ ಆರ್ಥಿಕ ಸಂಕಷ್ಟದಿಂದ ಹೊರ ಬಂದಿದೆ. ನಾನೀಗ ಮಗು ಬಗ್ಗೆ ಅಲ್ಲ, ಕಂಪನಿ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ಮಗಳೇ, ಈ ವಿಷಯ ಬದಿಗಿಡು ಅಂತೀಯಲ್ಲ. ನೀನು ಮದುವೆಯಾಗಿ 2 ವರ್ಷದ ಮೇಲಾಯ್ತು. ಸುಮಾರು ಸರಿ IVF ಮಾಡ್ಸಿದ್ಯಾ, ಅದು ಕೂಡ ಫೇಲ್ ಆಗಿದೆ. ಇಷ್ಟೆಲ್ಲ ಆದ್ರೂ ನಿಂಗೆ ಕಾಳಜಿ ಇಲ್ಲ. ಜನಗಳಿಗೆ ಉತ್ತರ ನಾನ್ ಕೊಡ್ಬೇಕು, ಅವ್ರ ಮಾತನ್ನ ನಾನ್ ಕೇಳ್ಬೇಕು. ಹೀಗೆ ಇದ್ರೆ ಇನ್ ಮುಂದೆ ಜನರಿಗೆ ನೀನೇ ಉತ್ತರ ಕೊಡು. ತಾತ ಪ್ಲೀಸ್, ದಯವಿಟ್ಟು ಈ ವಿಷಯವನ್ನ ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡಿ. ಅನನ್ಯ ತನ್ನ ಇಷ್ಟದ ಪಾಸ್ತಾವನ್ನು ನೋಡಿ ನಕ್ಕಳು. ಮೊದಲ ಬಾರಿ ಅನನ್ಯಗೆ ಸಾಮ್ರಾಟ್ನ ಕಾಳಜಿ ಕಾಣಿಸಿತು. ಸಾಮ್ರಾಟ್ 2 ವರ್ಷಗಳಿಂದಲೇ ಇದನ್ನು ಮಾಡುತ್ತಿದ್ದ. ಆದರೆ ಇಂದು ಅನನ್ಯಗೆ ಅದರ ಬಗ್ಗೆ ಅರ್ಥವಾಯಿತು. ಪಾಸ್ತಾ ಎಂಬ ಸಣ್ಣ ವಿಷಯವೇ ಅವಳ ಹೃದಯವನ್ನು ಮುಟ್ಟಿತು. ಸಾಮ್ರಾಟ್ ತನ್ನ ಸಂತೋಷವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲಿಲ್ಲ. ಇದು ತುಂಬಾ ಸಂತೋಷದ ದಿನವಾಗಿತ್ತು. ಅನನ್ಯ ತನ್ನ ತಾತನ ಮುಂದೆ ಸಾಮ್ರಾಟ್ ಪರವಾಗಿ ನಿಂತಳು. ಅದು ಇಂತಹ ದೊಡ್ಡ ವಿಷಯದಲ್ಲಿ ಅವನು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಅಂದುಕೊಂಡ. ವಿಷಯಗಳು ತನ್ನ ಪರವಾಗಿ ಹೋಗುತ್ತಿವೆ ಎಂಬುದು ಅವನಿಗೂ ಗೊತ್ತಿತ್ತು. ಬಯಸದೇ ಇದ್ದರೂ ಅನನ್ಯ ನಿಧಾನವಾಗಿ ಸಾಮ್ರಾಟ್ನತ್ತ ಆಕರ್ಷಿತಳಾಗತೊಡಗಿದಳು. ನಮ್ಗೀಗ ಪರೀಕ್ಷೆ ಅಗತ್ಯ ಇಲ್ಲ. ನಾವು ಬೇರೆ ಸಮಯದಲ್ಲಿ ಆಲೋಚಿಸೋಣ. ನಾನು ಕೂಡ ಸರಿ, ನೀನು ಹೇಳ್ದಾಗೆ ಆಗ್ಲಿ.